ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 511ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹನುಮಾನನು ಸಣ್ಣ ಒಂದು ಆಕಾರ ಮಾಡಿಕೊಂಡು ತನ್ನ ಆಕಾರವನ್ನು ಬೆಕ್ಕಿನ ಗಾತ್ರಕ್ಕೆ ಇಳಿಸಿಕೊಂಡು, ಬೆಕ್ಕಾಗಿ ಅಲ್ಲ ಬೆಕ್ಕಿನ ಗಾತ್ರಕ್ಕೆ ಇಳಿಸಿಕೊಂಡು ರಾತ್ರಿ ಹೊತ್ತು ಹಾದಿ ಗಾಲ್ಧಾರೆ ಮೂಲಕ ಬಂದ್ಕೊಂಡು ಇಲ್ಲೇ ಒಂದು ಸಂಧಿಯನ್ನು ಕಂಡುಹಿಡಿದು ಆ ಸಂಧಿ ಮೂಲಕ ನಗರ ಪ್ರವೇಶ ಮಾಡ್ತಾನೆ. ನಗರ ಒಳಗೆ ಬರ್ತಾ ಇದ್ದಂತೆ ಆವರಣದಲ್ಲಿ ನಗರದ ಕಟ್ಟಡಗಳನ್ನು, ಹೆಬ್ಬಾಗಿಲು, ಜನರನ್ನು ನೋಡಿ ಅವನಿಗೆ ಆಶ್ಚರ್ಯಚಕಿತಾಗ್ತಿದೆ. ಹವಾರ್ತಾನ ಒಂದು ಸಲ ಅಂತಾನ, ಏನಪ್ಪ ಇದನ್ನು ಈ ಒಂದು ಭದ್ರತೆಯನ್ನು ಭೇದಿಸಿ ಬರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಭಾಳ ಅಂದರೆ ಒಂದು 5-6 ಮಂದಿ ನಾವು ಇದ್ದೇವೆ, ಅವ್ರನ್ನ ಹೊರತುಪಡಿಸಿ ಯಾರಿಗೂ ಸಾಧ್ಯ ಇಲ್ಲ, ಇವರನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ಕೊಂತಾನೆ ಎಲ್ಲಾನು ನೋಡ್ಕೊತ ಬರ್ತಾನೆ. ಮುಂದೆ ಅದೇ ವೇಳೆಯಲ್ಲಿ ನೋಡಿ ಭದ್ರತೆ ಹೇಗಿತ್ತು ಅನ್ನೋದನ್ನು, ಲಂಕೆ ಅನ್ನುವಂಥ ರಾಕ್ಷಸಿ ಆಕೆ ಲಂಕೆಯನ್ನು ಕಾಯ್ದಿರ್ತಾಳೆ. ಮೇನ ಭದ್ರತೆ ಆಕಿದ್ದು ಇರ್ತಿಲ್ಲ. ಆಕೆ ಕಣ್ಣು ತರ್ಸೋಕೆ ಇವಂಗೆ ಆಗೋದಿಲ್ಲ. ಆಕೆ ಎದುರು ನಿಂತಾಕೆ ಹನುಮಂತನ ಗುರುತಿಸ್ತಾಳೆ, ಮಾತಾಡ್ತಾಳೆ. ಗುರುತಿಸ್ತಾಳೆ ಅಂದರೆ ಇವು ಯಾರೋ ಹೊರಗಿನವ ಬಂದನೋ, ಇವು ಲಂಕಾದವ ಅಲ್ಲ ಅಂತ ತಿಳ್ಕೊಂಡು ಅವನ ಪ್ರಶ್ನೆಗಳನ್ನು ಮಾಡ್ತಾಳೆ. ಅದನ್ನೇ ಮುಂದುವರಿಸಿ, ಓ ಹೂದೋಟದಲ್ಲಿ ಬಂದವನೇ ಯಾರುಣಿ, ವನ ಉಪವನ ಹೂದೋಟದಾಗ ಅಲ್ಲಾಡ್ತಾ ಇರ್ತಾನಿವ. ಈ ಒಂದು ಹೂದೋಟದಲ್ಲಿ ಬಂದವ ಯಾರು? ಈ ಹೂದೋಟಗಳನ್ನ ನೋಡಿ, ನೀವು ಇವತ್ತಿಂದ ಶ್ರೀಲಂಕಾದವರು ಅದೇನು ರಾವಣನ ಒಂದು ಇದೆಯಲ್ಲ, ಅವನ ರಾಜಧಾನಿ ಇದೆಯಲ್ಲ, ಶಿರಿಗಿರಿ ಅಂತ ಏನಿದೆಯಲ್ಲ, ಅಲ್ಲಿ ಆ ಒಂದು ರಾಕ್ ಫೋರ್ಟ್ ಏನಿದೆಯಲ್ಲ, ಆ ರಾಕ್ ಫೋರ್ಟ್ ಸುತ್ತಮುತ್ತ ನೋಡಿದಾಗ, ಆ್ಯಕ್ಚುಲಿ ಎದುರು ನೋಡಿದಾಗ, ಅದು ಮೆಟ್ಟೆಲ್ಲ ಹೋಗಿದ್ದ ಪೂರ್ವದಲ್ಲಿ ಏನಿದೆಯಲ್ಲ, ಅಲ್ಲಿ ನಮಗೆ ಏನು ಕಾಣಿಸೋದಲ್ಲ ಬಯಲು ಸೀಮೆ, ಅದು ಎಲ್ಲ ಈಗಿಂದಲ್ಲ. ಅದು ಕಶ್ಯಪ ರಾಜನಿಗಿಂತ ಮೊದಲು ಅಲ್ಲೆಲ್ಲ ನೀರಿನ ಹೊಂಡಗಳು, ಉಪವನಗಳು ಇದ್ದವು. ಆ ಒಂದು ಜಾಗ್ರಫಿಕಲ್ ಸೀನ್ ಏನಿದೆಯಲ್ಲ ಬದಲಾಗಿರ್ಬೋದು, ಬಟ್ ಇನ್ನೂ ನಮಗದು ನೋಡಲಿಕ್ಕೆ ಸಿಗ್ತಿದೆ. ಅದರ ಭಾಸವಾಗಿ ಅದನ್ನು ನೋಡಿ ಯಥಾವತ್ತಾಗಿ ವಾಲ್ಮೀಕಿ ಅವರು ಯಾವ ರೀತಿಯಾಗಿ ಅದನ್ನು ತಮ್ಮ ರಾಮಾಯಣದಲ್ಲಿ ಅದನ್ನು ಹಿಡಿದಿಟ್ಟಾರೆ. ಮುಂದುವರೆದು, ಓ ವಾನರ, ನಿನಗೆ ಅಸಾಧ್ಯ ಲಂಕೆ ಅನಿಸೋದು ತಿಳ್ಕೊಂಡ ಬಿಟ್ಟಿಡಕ್ಕೆ. ನೀ ಮಂಗ್ಯ, ನೀನು ವಾನರನಿದೆಯಾ, ಕಿಷ್ಕಿಂದ ನೀನು ವಾನರನೇ, ನೀ ಹೆಂಗೆ ಸಾಧ್ಯ ಆದ ನಿನಗೆ ಇಲ್ಲಿ ಬರಾಕ? ನಿನಗೆ ಲಂಕೆದಾಗ ಬರೋಕೆ ಅಸಾಧ್ಯ. ನೀನು ಬಂದುಬಿಟ್ಟಿದೆಯಾ ಇಲ್ಲಿಗೆ. ಸುಭದ್ರವಾಗಿದೆ ರಾವಣನ ಸಬಲ ಸೈನ್ಯದ ರಕ್ಷಣೆಯಲ್ಲಿ. ನೀ ಏನೋ ಸಣ್ಣ ಗಾತ್ರದ ನುಸುಳಿ ಬಂದೀಯಾ, ಇನ್ನು ಲಂಕೆದಾಗ ಒಳಗೆ ಬಂದು ಭೇದಿಸ ಅಂತ ತಿಳಿದಿಲ್ಲ, ತಪ್ಪದು. ಲಂಕೆಯನ್ನು ಅಷ್ಟು ಸುಲಭವಾಗಿ ಭೇದಿಸಲು ಸಾಧ್ಯವಿಲ್ಲ. ಈಗ ನನಗೆ ಸಿಕ್ಕಿ ನೀನು ಅಷ್ಟೊಂದು ಭದ್ರತೆಯಲ್ಲಿ ಲಂಕಿದೆ, ಅಷ್ಟು ಸುಲಭವಾಗಿ ನಿನ್ನಂಥ ವಾನರರಿಂದ ಲಂಕೆಯನ್ನು ಭೇದಿಸಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಹನುಮಾನ್ ಹೇಳ್ತಾಳೆ. ನುಡಿದ ಹನುಮನು ಲಂಕಾಳಿಗೆ ಹನುಮ ಹೇಳ್ತಾನ, ಸತ್ಯವನ್ನು ಹೇಳುವೆ ನೀ ಕೇಳುವ, ಸತ್ಯವನ್ನೇ ಹೇಳುವೆ ನೀ ಕೇಳುವ ಎಲ್ಲ ವಿಷಯಗಳಿಗೆ. ಓ ಕುರೂಪಿ ಪೆನ್ನಿನವಳೆ, ನಿನಗನ ಕರೆ ಹೇಳಕ್ಕೆ ಬಂದನ, ನೀ ಸಮಾಧಾನದಿಂದ ಕೇಳುವ. ಆಕೆ ಕಣ್ಣುಗಳು ನೋಡೋಕೆ ಹೆಂಗಿದ್ದು ಅಂದ್ರೆ ಕುರೂಪಿಗಳಾಗಿ, ರಾಕ್ಷಸದ್ರೆ ಮತ್ತು ಅದೇ ಯಾವ ರೀತಿ ಇರ್ತಾರೋ ಹೇಗಿರ್ತಾರೋ ಹೇಳಕ್ಕೆ ಬರೋದಿಲ್ಲ. ಮುಂದೆ ವಾಲ್ಮೀಕಿಯರು ಅವರ ಆಕಾರಗಳ ಬಗ್ಗೆ, ಅವರ ಪ್ರಭೇದಗಳ ಬಗ್ಗೆ ವಿವರಣೆಯನ್ನು ನೀಡ್ತಾರೆ. ಯಾರು ನೀ ನಗರ ಪ್ರವೇಶಿಸುವ ದಾರಿಯಲ್ಲಿ ನಿಂತಿರುವೆ? ಹನುಮಾನ ಕೇಳ್ತಾನೆ. ಕುರೂಪಿಯನ್ನೇ ದೈತಾಕಾರವೇ ನಿತ್ಯ, ನೀ ಯಾರು? ನೀ ನನ್ನ ಈ ನಗರದ ಪ್ರವೇಶ ದ್ವಾರದಲ್ಲಿ ನಿಂತು ಕಾಯಕೈತಿ, ನೀ ಯಾರಂತ ಕೇಳ್ತಾನೆ. ನನ್ನ ಹೆದರಿಸಲು ಕಾರಣವೇನು? ತಡೀಬೇಕು. ನನ್ನ ಯಾಕೆ ಹೆದರ್ಸಾಕೈತಿ, ನನ್ನ ಯಾಕೆ ತಡೆಯಾಕೈತಿ, ನಾವು ಹೊಂಟೇನ ಹೇಳಿ ಹನುಮಾನ ಲಂಕಾಳನಿಗೆ ಕೇಳ್ತಾನೆ. ಕೋಪಿಸಿಕೊಂಡಳು ಲಂಕೆ ಕೇಳಿ ಹನುಮನ ನುಡಿ. ಹನುಮಾನ ಮಾತಾಡೋದನ್ನು ಹನುಮಾನ ಹೊಳ್ಳಿ ಆಕೆಯೇ ಕೇಳಿದ, ನೀ ಯಾರ ಇಲ್ಲಿ ಯಾಕೆ ನಿಂತಿ, ನನ್ನ ಯಾಕೆ ತಿಳಿಯಾಕೈತಿ ಅಂತ ಕೇಳಿದಾಗ, ಇದನ್ನು ಕೇಳಿದಕ್ಕೆ ಆಕೆ ಏನು ಮಾಡ್ತಾಳೆ, ಸಿಟ್ಟು ಬರ್ತದೆ. ಆಕೆ ಸಿಟ್ಟು ಬಂದ ಕಠೋರ ಧ್ವನಿಯಲ್ಲಿ ನುಡಿದಳು ಹನುಮನಿಗೆ. ಏನು ನುಡಿತಾಳಂದ್ರೆ,
ಮಹಾತ್ಮ ರಾಕ್ಷಸ ರಾಜ ನೋಡಿ ರಾವಣನಿಗೂ ಕೂಡ ಮಹಾತ್ಮ ಅಂತಿದ್ರು. ಮಹಾತ್ಮ ರಾಕ್ಷಸ ರಾಜ, ರಾವಣನ ರಕ್ಷಕಳು ನಾನು, ಆ ಮಹಾತ್ಮನ ರಕ್ಷಕಳು ನಾನು, ಆಜ್ಞೆಯಂತೆ ಅಜೇಳಾಗಿ ರಕ್ಷಿಸುತ್ತಿರುವೆ ನಗರ. ಅವನು ನನಗೆ ಆಜ್ಞೆ ಮಾಡ್ಯಾನ, ಲಂಕಾ ನಗರವನ್ನು ನೀನು ರಕ್ಷಿಸಬೇಕಂತೇಳಿ. ಅವನ ಆಜ್ಞೆ ಪಾಲಿಗಾಗಿ ನಾ ಏನು ಮಾಡ್ತಾ ಇದ್ದೀನಿ ಅಂದ್ರೆ, ಯಾರೂ ನನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ನಾನು ಅಜೇಯ, ನನ್ನ ಗೆಲ್ಲಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಯಾರಿಗೂ ಸೋಲದೆ ನಾನು ಇಲ್ಲಿ ಈ ಲಂಕಾ ನಗರನ ಹೊಡಿತಾ ಇದ್ದೇನೆ, ಕಾಯ್ತಾ ಇದ್ದೇನೆ ಅಂಥೇಳಿ ಲಂಕೆ ಹೇಳ್ತಾಳೆ. ಅಸಾಧ್ಯ ನಿನಗೆ ನಗರ ಅನುಸರೋದು ನನ್ನ ಭೇದಿಸಿ. ಮುಂದೆ ಹೇಳ್ತಾಳೆ, ನನ್ನ ಭೇದಿಸಿ ನೀನು ಲಂಕೆ ನಗರಕ್ಕೆ ಅರಮನೆಗೆ ಹೋಗ್ತೀರಂದ್ರೆ ಅದು ಅಸಾಧ್ಯ. ನನ್ನ ಹೊಡೆತಕ್ಕೆ ಪ್ರಾಣ ಬಿಟ್ಟು ಚಿರನಿದ್ರೆಗೆ ಜಾರುವಿನಿ. ನೀ ಏನಾದರೂ ನಾನು ಎದುರಿಸಿನೇ ಲಂಕಾ ನಗರದ ಹೋಗ್ತೀನಂತ ನೀವು ಒಂದು ವೇಳೆ ವಿಚಾರ ಮಾಡಿದ್ದೆ ಅಂದ್ರೆ ಅದನ್ನು ಮರೆತು ಬಿಡು. ನಾ ಒಂದೇ ಏಟ ನಿನ್ನ ತಲೆ ಮೇಲೆ ಹಾಕಿನಂದ್ರೆ ನೀನು ಸತ್ತ ಹೋಗಿಬಿಡ್ತೀಯ, ಚಿರನಿದ್ರೆಗೆ ಜಾರುವೆ, ಸತ್ತ ಹೋಗ್ತೀಯ ಅಂಥೇಳಿ ಲಂಕೆ ಹನುಮಾನನಿಗೆ ಕೋಪದಿಂದ ಎಚ್ಚರಿಕೆಯನ್ನು ಕೊಡ್ತಾಳೆ. ಓ ವಾನರ, ಹೇಳಿರುವೆ ಈಗಾಗಲೇ ನಿನಗೆ, ನಗರವನ್ನು ನಾನು ಎಲ್ಲ ದಿಶೆಗಳಲ್ಲೂ ರಕ್ಷಿಸುವೆ. ಈಗಾಗಲೇ ನೀನು ಹೇಳಿದ್ದೀನಿ, ನಾನು ರಾವಣ ನನಗೆ ಆಜ್ಞೆ ಮಾಡ್ಯಾನ, ರಾವಣ ಆಜ್ಞೆ ಪಾಲಕಿ ನಾನು. ಇಡೀ ನಗರವನ್ನು ಎಲ್ಲ ದಿಕ್ಕುಗಳಿಂದ ನಾನು ರಕ್ಷಣೆ ಮಾಡುತ್ತಿದ್ದೇನೆ. ಆಕಾಶದಲ್ಲಿಯೂ ಮಾಡ್ತೇನೆ, ಭೂಗರ್ಭದಲ್ಲಿಯೂ ಮಾಡ್ತೇನೆ, 8 ದಿಕ್ಕುಗಳಲ್ಲಿಯೂ ಮಾಡ್ತೇನೆ, ಹೆಚ್ಚು ಕಡಿಮೆ 10 ಕಡೆಯಿಂದ ನಾನು ಲಂಕೆಯನ್ನು ರಕ್ಷಣೆ ಮಾಡ್ತಾ ಇದ್ದೇನೆ. ಇದನ್ನು ಈಗಾಗಲೇ ನನಗೆ ಹೇಳಿದ್ದೇನೆ. ಕೇಳಿ ಲಂಕಾಳ ನುಡಿಗಳನ್ನು ಹನುಮ ಅಟಲ ಪರ್ವತದಂತೆ ನಿಂತು ಎದುರಿಗೆ ಲಂಕಾಳ. ಇಷ್ಟು ಕೇಳಿ ಹೆದರಲಿಲ್ಲ ಹನುಮಂತ. ಅಗದಿ ಅಟಲ ಪರ್ವತದಂತೆ, ಹೆದರದ ಪರ್ವತದಂತೆ, ಗಟ್ಟಿ ಪರ್ವತದಂತೆ ಅವಳ ಮುಂದೆ ನಿಂತು ಬಿಡ್ತಾನೆ. ಲಂಕಾಳನ್ನು ಕುರುಪಿಶ್ರೀಯಂತೆ ಕಂಡ ವಾನಶ್ರೇಷ್ಠ ಮಹಾಬಲ ಜಾನ ಹನುಮ ಲಂಕಾಳಿಗೆ ನುಡಿದ. ಆಕೆ ಅವನ ಮುಂದೆ ಅಗದಿ ಕುರುಪಿಯಾಗಿ ಕಾಣಿಸ್ತಾ ಇದ್ದಾಳೆ. ಅವ ಹನುಮಾನ ಮತ್ತು ಅವಳಿಗೆ ಹೇಳ್ತಾನೆ, ಕುತೂಹಲದಿ ಬಂದಿರುವೆ ನಾ ನೋಡಲು ಲಂಕೆಯ ಅರಮನೆಗಳನ್ನು, ರಕ್ಷಣಾ ಗೋಡೆಗಳನ್ನು. ಅಲ್ಲಿ ಸ್ವಲ್ಪ ಚೇಂಜ್ ಮಾಡ್ತಾನೆ ಧ್ವನಿ. ಏನು ಹೇಳ್ತಾನಂದ್ರೆ, ನನಗೆ ಈ ಲಂಕಾ ನೋಡಬೇಕಂತ ಕುತೂಹಲ ಇದೆ, ಭಾಳ ಆಸೆ ಇದೆ, ಅದಕ್ಕೆ ನಾ ಈ ಲಂಕೆ ಅರಮನೆಯನ್ನು ನೋಡಕ್ಕೆ ಬಂದೇನೆ, ಇದರ ರಕ್ಷಣಾ ಗೋಡೆಗಳನ್ನು, ಇದರ ಭದ್ರತೆಯನ್ನು ನೋಡಕ್ಕೆ ಬಂದೇನೆ ನಾನು ಅಂತ ಹೇಳ್ತಾನೆ. ಕಮಾನು ಮಾರ್ಗಗಳನ್ನು, ಲಂಕೆಯ ಉಪವನ, ಹೂದೋಟ ಅರಣ್ಯಗಳನ್ನು, ಮನೆಗಳನ್ನು ನೋಡುವುದೇ ನಾನು ಇಲ್ಲಿ ಬಂದದ್ದು ಉದ್ದೇಶ ಏನಪ್ಪ ಅಂದರೆ, ಇಲ್ಲಿ ಕಮಾನಗಳಿವೆ ಸಾಕಷ್ಟು, ಅಲ್ಲೆಲ್ಲಿ ಕಮಾನಗಳ ಮೇಲೆ ಕಟ್ಟಡಗಳಿವೆ, ಕೂಟಕ್ಕೆ ಕಮಾನಗಳಿವೆ. ಈ ಕಮಾನಗಳನ್ನು, ದ್ವಾರಗಳನ್ನು ನೋಡಕ್ಕೆ ಬಂದೇನೆ, ಲಂಕೆಯಲ್ಲಿರುವಂಥ ಉಪವನಗಳನ್ನು ನೋಡಕ್ಕೆ ಬಂದೇನೆ, ಹೂದೋಟಗಳನ್ನು ನೋಡಕ್ಕೆ ಬಂದೇನೆ, ಅರಣ್ಯಗಳನ್ನು ನೋಡಕ್ಕೆ ಬಂದೇನೆ, ಮತ್ತು ಈ ರಾಕ್ಷಸರ ಏನು ಮನೆಗಳಿವೆ, ಕಟ್ಟಡಗಳಿವೆ, ಅರಮನೆಗಳೇನಿವೆ ಅವುಗಳನ್ನು ನೋಡಕ್ಕೆ ಬಂದೇನೆ ನಾನು ಅಂತ ಲಂಕೆಗೆ ಹನುಮಾನ ಹೇಳ್ತಾನೆ. ಬಂದ ಉದ್ದೇಶ, ನಾನು ಇದು ನೋಡೋಕೆ ಬಂದದ್ದು, ಇದು ನನ್ನ ಉದ್ದೇಶದಲ್ಲಿ ಬರಬೇಕಾದ್ರೆ. ಕೇಳಿ ಹನುಮನ ನುಡಿ ಕಾಮರೂಪಿಣಿ ಲಂಕಾ ಮೊದಲಿಗಿಂತ ಕಠೋರ ಧ್ವನಿ. ಇವನೇನು ಕೇಳ್ತಾ ಇದ್ದ ಮಾತನ್ನು ಆಕೆ ಮೊದಲಿಗಿಂತ ಹೆಚ್ಚು ಕಠೋರ ಧ್ವನಿಯಲ್ಲಿ ಇಚ್ಛಾಧಾರಿಣಿ, ಕಾಮರೂಪಿಣಿ ಅಂದ್ರೆ ಯಾವ ರೂಪ ಧಾರಿಸಬೇಕಲ್ಲ ಆ ರೂಪವನ್ನು ಯಾವುದು ಇಚ್ಛೆ ಮಾಡ್ತಿಲ್ಲ ರೂಪದ ಆ ರೂಪವನ್ನು ಆಕೆ ಧಾರಣೆ ಮಾಡ್ತೀವಿ. ಇಚ್ಛಾಧಾರಣೆ ಇದ್ದರೆ ಇಚ್ಛೆಯಂತೆ ರೂಪ ಧರಿಸುವ, ಬದಲಿಸುವ ಹೆಣ್ಣಿಗೆ ಇಲ್ಲಿ ನಾವು ಕಾಮರೂಪಿಣಿ ಅಂತ ಕರಿತೇವೆ. ಲಂಕಾ ಮೊದಲಿಗಿಂತ ಕಠೋರ ಧ್ವನಿಯ ಹೇಳಿದ ಹನುಮನಿಗೆ ನುಡಿದಳು, ಓ ಕೆಟ್ಟ ಬುದ್ಧಿ ವಾನರ. ಒಮ್ಮೆಲೆ ತುಚ್ಛದಿಂದ ಮಾತಾಡ್ತಾರೆ, ಏ ವಾನರ, ನಿನ್ನ ಕೀಳ ಬುದ್ಧಿ, ನಿನ್ನ ಕೆಟ್ಟ ಬುದ್ಧಿ ಇದೆಯಾ? ಸೋಲಿಸದೆ ಮೊದಲು ನನ್ನ ಅಸಾಧ್ಯ ನಿನಗೆ. ಇದೆಲ್ಲ ನೋಡಕ್ಕೆ ಬಂದೆ ನನ್ನಾಗೈತಿಯೇ, ಇದನ್ನ ತಲೆಯಿಂದ ತೆಗಿ. ಮೊದಲನೆಯಲ್ಲಿ ಹೋಗ್ಬೇಕಾದ್ರೆ ನಾನು ಸೋಲಿಸ್ಬೇಕು, ನನ್ನ ಸೋಲಿಸ್ದ ನೀ ಯಾವನು ನೋಡೋಕ್ಕಾಗೋದಿಲ್ಲ ನಿನಗೆ ಅಂತ ಹೇಳ್ತಾಳೆ. ರಾಕ್ಷಸ ರಾಜನ ನಗರ ವೀಕ್ಷಿಸಲು ವಾನರ ವ್ಯಾಘ್ರನಂತ ಹನುಮ ರಾಕ್ಷಸಿಗೆ ನುಡಿದ. ಅವಂಗಂತೂ ನೋಡಾಕ ಬಂದಿದ್ದವ. ಅವ ವ್ಯಾಘ್ರನಂತೆ ಅಂದ್ರೆ ಸಿಂಹ ಹ್ಯಾಂಗೆ ಗರ್ಜನೆ ಮಾಡಿದ, ಹುಲಿ ಹ್ಯಾಂಗೆ ಗರ್ಜನೆ ಮಾಡ್ತದಲ್ಲ ಹಂಗೆ ಗರ್ಜನೆ ಮಾಡ್ತಾ ಅಂದ್ರೆ ವ್ಯಾಘ್ರನಂತೆ ಹನುಮ ಹುಲಿಯಂತೆ ಅಂದರೆ ಹೆದರದೆ ಅವನೇನು ಹೇಳ್ತಾನ, ನಾನು ವಾನರ ವ್ಯಾಘ್ರನಂತ ಹನುಮ ರಾಕ್ಷಸಿಗೆ ನುಡಿದ ನಗರ ನೋಡಿಯೇ ಬಂದೆ, ನೋಡೇ ಬರ್ತೇನೆ ಅಂತ ಹೇಳ್ತಾನೆ. ನೋಡಿಯೇ ಬಂದ
ಇದು ನೀನು ಮಾಡಾಕತ್ತೆ ನಾನು ತಡೆಗಟ್ಟಕ್ಕೆ ಹೊಂಟಿಲ್ಲ, ಇಲ್ಲ ನಾನು ನೋಡೇ ಬರ್ತೇನಂತ. ನಾವು ಸ್ಥಳಕ್ಕೆ ನಾ ಹಿಂದಿರುಗುವೆ, ಇದನ್ನು ನೀ ಇಲ್ಲೇ ನಿಂತಿರ್ತೀಯ, ನಾ ಒಳಗೆ ಹೋಗ್ತೀನ, ನಗರವನ್ನು ಹುಡುಕ್ಯಾಡ್ಕೊಂಡು ನೋಡಿಕೊಂಡು ಎಲ್ಲ ಕಟ್ಟಡಗಳನ್ನು ನೋಡಿಕೊಂಡು ನಿನ್ನ ಮುಂದೆ ಬರ್ತೇನೆ ಅಂತ ಭಯಾನಕವಾಗಿ ಗರ್ಜಿಸುತ್ತಾ ಲಂಕಾ ತಕ್ಷಣ ತನ್ನ ಮುಷ್ಟಿಯಿಂದ ಕೊಟ್ಟಳು ಪೆಟ್ಟು ಹನುಮನಿಗೆ. ಇದನ್ನೇನು ಕೇಳ್ತಾಳಕ್ಕೆ ಸಿಟ್ಟು ಬರ್ತದೆ. ಸಿಟ್ಟು ಬಂದಕ್ಕೆ ಏನು ಮಾಡ್ತಾಳೆ, ತನ್ನ ಮುಷ್ಟಿಯಿಂದ ಹನುಮಾನನಿಗೆ ಪೆಟ್ಟು ಕೊಡ್ತಾಳೆ. ಪೆಟ್ಟು ತಿಂದ ಹನುಮ ಕಿರಿಚಿದ ಜೋರಾಗಿ, ಎಡಗೈ ಮುಷ್ಟಿಯಿಂದ ಲಂಕಾಳಿಗೆ ಏಟು ಕೊಟ್ಟ ಜೋರಾಗಿ. ಅಕ್ಕಿ ಏನು ಇವನು ಬಡಿತಾಳಲ್ಲ ಮುಷ್ಟಿಯಿಂದ, ಅದಕ್ಕೆ ಅವನು ಪೆಟ್ಟು ಬೀಳ್ತಿದೆ, ಜೋರಾಗಿ ಒದರ್ತಾನ. ತನ್ನ ಎಡಗೈ ಮುಷ್ಟಿಯಿಂದ ಏನು ಮಾಡ್ತಾನೆ, ಅಕ್ಕಿಗೊಂದು ಪೆಟ್ಟು ಕೊಡ್ತಾನೆ ಹನುಮಾನ. ಪೆಟ್ಟು ತಿಂದಕ್ಕೆ ನೆಲಕ್ಕೆ ಉರುಳಿದ ಲಂಕಾ ಮುಖ ಮತ್ತಿಷ್ಟು ಭಯಾನಕ ಕಂಡಿತು ಕ್ಷಣ. ಇವನು ಪೆಟ್ಟು ತಿಂದ ನೆಲಕ್ಕೆ ಬೀಳ್ತಾಳಕ್ಕೆ, ಬಿನ್ನ ನಂತರ ಮತ್ತಷ್ಟು ಕೋಪದ ಕುದಿಯಾಗಿ ಹಿಡಿತಾಳೆ, ಮತ್ತಷ್ಟು ಭಯಾನಕ ಕಾಣ್ತಾಳಕ್ಕೆ. ನೆಲಕ್ಕೆ ಬಿದ್ದ ಲಂಕಾಳನ್ನು ಕಂಡ ಹನುಮ ಕರುಣೆ ತೋರಿದ ಹೆಣ್ಣೆಂದು. ಮೊದಲಿಂದನೂ ಕಾಲದಾಗ ಹಂಗೆ ಇದೆ, ಯುದ್ಧದಾಗ ಮಾಡ್ಬೇಕಾದ್ರೆ ಕೊಲ್ಲಬೇಕಾದ್ರೆ ಯುದ್ಧದಲ್ಲಿ ಆಯಿತು, ಎಲ್ಲೇ ಆಯಿತು, ಹೆಣ್ಣಿನ ಮೇಲೆ ಅಸ್ತ್ರ ಬಳಸ್ತಿದ್ದಿಲ್ಲ, ಹೆಣ್ಣಿಗೆ ಇದನ್ನು ಮರಣದಂಡನೆ ಕೊಡ್ತಿದ್ದಿಲ್ಲ. ಹೆಣ್ಣಿನ ಮೇಲೆ ಕರುಣೆ ಇತ್ತು, ಮೊದಲಿಂದನೂ ಹೆಣ್ಣಿನ ಮೇಲೆ ಕರುಣೆ ಇತ್ತು. ಕೃತಿಯುಗದಿಂದ ನಾವು ಅಲ್ಲಲ್ಲೇ ಇವನ್ನ ನಾವು ಪುರಾಣಗಳನ್ನು ಅಥವಾ ಆಗಿನ ದಾಖಲೆಗಳನ್ನು ಓದ್ತಾ ಬಂದೀವಿ ಅಂದರೆ ಅಲ್ಲಿ ಹೆಣ್ಣಿಗೆ ಹೆಚ್ಚು ಪ್ರಯಾರಿಟಿ ಇದೆ ಮತ್ತು ಆಕೆಗೆ ರಕ್ಷಣೆ ಇದೆ ಸಮಾಜದಿಂದ. ಅದಕ್ಕೆ ಇವನು ಕೂಡ ಏನು ಮಾಡ್ತಾನೆ, ಇದು ಹೆಣ್ಣು ರಾಕ್ಷಸ ಐತಿ ಅಂತ ಹೇಳಿ ಕರುಣೆ ತೋರಿಸ್ತಾನೆ. ತಡವರಿಸುವ ದುಃಖ ಧ್ವನಿಯಲ್ಲಿ ಲಂಕಾ ನುಡಿದಳು ಹನುಮಾನಿಗೆ. ಪೆಟ್ಟು ತಿಂದಿರ್ತಾಳೆ, ತಡವರಿಸ್ತಾ ಹನುಮಾನನಿಗೆ ಹೇಳ್ತಾಳೆ, ಓ ಅಜಾನುಬಾಹು ವಾನಶ್ರೇಷ್ಠನೇ ನನ್ನ ರಕ್ಷಿಸು. ಒಂದೇ ಏಟಿಗೆನ ಗೊತ್ತಾಗ್ತೈತಿ ಇವು ನಾನು ಬಿಡುವುದಿಲ್ಲಂತೆ. ಅದಕ್ಕೆ ಅವಳು ಏನು ಮಾಡ್ತಾಳೆ, ನನ್ನನ್ನು ರಕ್ಷಿಸು ಅಂತ ಆಕೆ ಹನುಮಾನನಲ್ಲಿ ಬೇಡಿಕೊಳ್ತಾಳೆ. ಧೈರ್ಯ ಬಲಶಾಲಿಯ ತನ್ನ ಪರಂಪರೆ ಬಿಡನು, ತಾನೇ ಲಂಕಾನಗರಿ ನಿನ್ನ ಬಲಕ್ಕೆ ಸೂತಿರುವೆ. ಅಕ್ಕಿ ಹೇಳ್ತಾಳೆ, ನೀನು ಭಾಳ ಧೈರ್ಯವಂತಿದೆಯಪ್ಪ, ಆದರೂ ನೀನೇನು ಮಾಡಿದೆ ಅಂದರೆ ನಿನ್ನ ಒಂದು ಬಲಕ್ಕೆ ನಾ ಸೋತೇನೆ, ಆದರೂ ನಾನು ಏನು ಮಾಡ್ತೇನೆ, ನಿನ್ನ ಒಳಗೆ ಬಿಡಂಗಿಲ್ಲ. ಧೈರ್ಯ ಬಲಶಾಲಿಯ ತನ್ನ ಪರಂಪರೆ ಬಿಡನು, ನಾನೇ ಲಂಕಾನಗರಿ ನಿನ್ನ ಬಲಕ್ಕೆ ಸೋತೆನು. ಅಕ್ಕೆಲ್ಲೊಂದು ಹೇಳ್ತಾಳೆ, ಏನು ಹೇಳ್ತಾಳೆ ಅಂದ್ರೆ, ನಾನು ನಿನ್ನ ಪೆಟ್ಟು ಕೊಟ್ಟದ್ದು ನೋಡಬೇಕಾದ್ರೆ, ನಿನ್ನ ಹೆದರ್ಸೋದು ನೋಡ್ಬೇಕಾದ್ರೆ ನೀನು ಓಡಿ ಹೋಗಬೇಕಾಗಿತ್ತು, ನೀನು ಹಾಗೆ ಮಾಡಲಿಲ್ಲ. ಅಲ್ಲಿ ಒಂದು ನಾನು ನೋಡಿ ಹೇಳ್ತಾನೆ, ಧೈರ್ಯ ಬಲಶಾಲಿಯು ತನ್ನ ಪರಂಪರೆ ಬಿಡನು. ಧೈರ್ಯ ಬಲಶಾಲಿ ಮನುಷ್ಯ ಎಂದೂ ಹೆದರುವುದಿಲ್ಲ, ಬಂದ ಕಾರ್ಯವನ್ನು ಮಾಡೇ ತೀರ್ತಾನೆ. ಅದನ್ನು ಲಂಕೆ ಹೇಳ್ತಾಳೆ ರಾಮನಿಗೆ, ಇವನಿಗೆ ಹನುಮಾನನಿಗೆ, ನೀನು ಒಬ್ಬ ಧೈರ್ಯ ಬಲಶಾಲಿ ಇದೆ, ನೀನು ಬಂದ ನಿನ್ನ ಬಲಶಾಲಿ ಅಂತ ಧೈರ್ಯ ಮತ್ತು ಬಲಶಾಲಿ ಪರಂಪರೆಯನ್ನು ನೀನು ಬಿಡುವುದಿಲ್ಲ ಅಂತ ನನಗೆ ಗೊತ್ತಾಗಿದೆ. ನಾನೇ ಲಂಕಾನಗರಿ, ನನ್ನನ್ನು ನೀ ಸೋಲಿಸಿಬಿಟ್ಟು ಇನ್ನು ನಿನಗೆ ಜಯ ಆಯಿತು ಅಂತ ಹೇಳ್ತಾನೆ. ನಿನ್ನ ಬಲಕ್ಕೆ ಸೋತಿರುವೆ. ವಾನರನಿಂದ ನಾನು ಸೋತ ದಿನವೇ ರಾವಣ ಲಂಕಾ ಪತನ ಆರಂಭ. ವಾಲ್ಮೀಕಿ ಹೇಳಿಬಿಟ್ರಲ್ಲ, ಅವಳೇ ಹೇಳ್ತಾಳೆ, ನಾನೇ ಲಂಕೆ ನಗರಿ, ನನ್ನ ನೀನು ಸೋಲಿಸಿಬಿಟ್ಟು ಇನ್ನು ನಿನಗೆ ಲಂಕಾ ಏನಾಯಿತು, ಸುಲಭವಾಗಿ ಸೋಲ್ತಿದೆ. ಲಂಕಾ ಸೋಲ್ತಿದೆ ಅನ್ನೋದನ್ನು ಲಂಕೆ ಹನುಮಾನನಿಗೆ ಇದೇ ಕ್ಷಣದಲ್ಲಿ ಹೇಳಿರ್ತಾಳೆ. ಅದಕ್ಕೆ ವಾನರಿಂದ ನಾ ಸೋತ ದಿನವೇ ಅವಳೇ ಹೇಳ್ತಾಳೆ, ರಾವಣ ಲಂಕಾಪತನ ಆರಂಭವಾಯಿತು. ಇವತ್ತಿನಿಂದ ಏನಾಯಿತು, ಲಂಕಾಪತನ ಆರಂಭವಾಯಿತು ಅಂಥೇಳಿ ಸ್ವತಃ ಲಂಕೆನ ಹೇಳ್ತಾನೆ. ಆದರೆ ಲಂಕೆಯನ್ನು ಕೊಲ್ಲಲು ನಾವು ಬಿಟ್ಬಿಡ್ತಾನೆ. ಮುಂದೆ ಮತ್ತೇನಾಗ್ತಿದೆ, ಹನುಮ ಮತ್ತೇನು ಘಟನೆಗಳು ಬರ್ತವೆ, ಬೆಳವಣಿಗೆ ಆಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.